ರಾಕೇಶ್ ಆರುಂಡಿ. ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಬಿಸಿಲಿನ ಕಾವಿ ಯಾವ ರೀತಿಯಾಗಿದೆ ಅಂತ. ನಿಮ್ಮ ದಾವಣಗೆರೆ ಕ್ಷೇತ್ರ ಇಡೀ ರಾಜ್ಯದ ಗಮನವನ್ನು ಸೆಳೆದಿರೋದು ಯಾಕೆ ಅನ್ನೋದನ್ನು ನೀವು ಇಲ್ಲಿ ಈ ಕ್ಷೇತ್ರದಲ್ಲಿ ನಿಂತ್ಕೊಂಡು ನೋಡಿದಾಗ ಗೊತ್ತಾಗುತ್ತೆ. ಯಾಕೆಂದರೆ ಕ್ಷಣಕ್ಕೂ ಕೂಡ ಕುತೂಹಲ ಇರೋದು ಯಾರು ಗೆಲ್ತಾರೆ ಅನ್ನೋದನ್ನು ಕಾರ್ಯಕರ್ತರು ಕೂಡ ಬಹಳಷ್ಟು ಆ ಕ್ರೇಜ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಇವತ್ತು ನಮ್ಮ ಜೊತೆಗೆ ಇದೇ ದಾವಣಗೆರೆ ದಕ್ಷಿಣ ಕ್ಷೇತ್ರದ BJP ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಶ್ರೀನಿವಾಸ್ ದಾಸ್ ಕರಿಯಪ್ಪ ಇದ್ದಾರೆ. ಸರ್, ಆ ರೀತಿಯಾದಂಥ ನೆಕ್ ಟು ನೆಕ್ ಫೈಟ್ ಅಂತೂ ಬಹಳ ಜನರು ನಿರೀಕ್ಷೆ ಮಾಡ್ತಾ ಇದ್ದಾರೆ. ನೀವೆಷ್ಟು ಕ್ಲಾರಿಟಿ ಇದ್ದೀರಿ ಸರ್? ಮನೆಗೂ ಕೂಡ ಹೋಗ್ತಾ ಇದ್ದೀರಿ, ಮತದಾರರು ಏನು ಹೇಳ್ತಾ ಇದ್ದಾರೆ, ಎಷ್ಟು ಅವ್ರ ನೋವಿದೆ, ಹತಾಶೆ ಇದೆ ಈ ಕ್ಷೇತ್ರದಲ್ಲಿ ಅಂತ? ಕಾಂಗ್ರೆಸ್ನ ದುರಾಡಳಿತದ ವಿರುದ್ಧ ಜನ ರೋಸಿ ಹೋಗಿದ್ದಾರೆ. ಏಪ್ರಿಲ್ 9ರಂದು ನಡೀತಕ್ಕಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತಕ್ಕಪಟ್ಟ ಕಲಿಸಲು ಸಿದ್ಧರಾಗಿದ್ದಾರೆ. ಚುನಾವಣೆ ಮತಯಾಚನೆ ಸಂದರ್ಭದಲ್ಲಿ ನಮ್ಮ ಪಕ್ಷದಲ್ಲಿ ನಾವು ಹೋದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮನೆಗೆ ಕರೆದು ಸ್ವಾಗತ ಮಾಡಿ ಗೌರವವನ್ನು ಕೊಡ್ತಾ ಇದ್ದಾರೆ. ನಮ್ಮ ಮನೆಯ ಮಗ ಬಂದಿದೆ ಅಂತೇಳಿ ಗೌರವಾರ್ಪಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಒಂದಂತೂ ಸತ್ಯ, 100ಕ್ಕೆ 100 ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ. ಜೊತೆಗೆ ಶ್ರೀಮಂತರು ಬಡವರ ನಡುವಿನ ಹೋರಾಟ ಅನ್ನೋ ರೀತಿಯಾಗಿ ಜನಸಾಮಾನ್ಯರು ಹೇಳ್ತಾ ಇರಬೇಕಾದ್ರೂ ಇದೇ ಸಮರ್ ಶಾಮ್ನವ್ರವ್ರು ಹೇಳ್ತಾ ಇದ್ರು, ನೀವು ಅವ್ರದ್ದು ಎಲ್ಲರದ್ದು ಡೀಟೇಲ್ಸ್ ತೆಗೆದು ನೋಡಿ ನಿಮಗೆ ಗೊತ್ತಾಗುತ್ತೆ, ನಮಗಿಂತಲೂ ಕೂಡ ಅವರೇ ಜಾಸ್ತಿ ಇದ್ದಾರೆ ಅನ್ನೋ ರೀತಿಯಾಗೂ ಕೂಡ ಮಾತನಾಡ್ತಾ ಇದ್ರು. ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಜನರಿಗೆಲ್ಲ ಗೊತ್ತಿದೆ. ಸಾಮಾನ್ಯ ಕಾರ್ಯಕರ್ತ, ಭಾರತೀಯ ಜನತಾ ಪಾರ್ಟಿ ಗುರುತಿ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟಿದೆ. ಇವತ್ತು ಪಕ್ಷ ಉಮೇದುವಾರನಾಗಿ ಮಾಡಿದೆ. ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಂದಾಗಿ ಹಿರಿಯರು ಮತ್ತು ಎಲ್ಲ ಕಾರ್ಯಕರ್ತರು ಚುನಾವಣೆಯಲ್ಲಿ ಕೆಲಸದಲ್ಲಿ ತೊಡಗಿದ್ದಾರೆ. ಚುನಾವಣೆ ಗೆಲ್ಲೋದು ನನ್ನ ಎದುರಾಳಿ ಏನಿದ್ರು ಕಾಂಗ್ರೆಸ್ ಗೆದ್ದೇ ಗೆಲ್ತೀನಿ. ಜೊತೆಗೆ ಸರ್ ನೋಡಿ, ಇಲ್ಲಿನ ಸಮಸ್ಯೆಗಳ ಬಗ್ಗೆ ಮಾತನಾಡಬೇಕಾದ್ರೆ ಹಾಸ್ಪಿಟ್ಲು, ಆಸ್ಪತ್ರೆಗಳ ಬಗ್ಗೆ ಮಾತನಾಡ್ತಾರೆ, ಪಾರ್ಕ್ಗಳ ಬಗ್ಗೆ ಮಾತನಾಡ್ತಾರೆ. ಖಂಡಿತವಾಗಿಯೂ ಇಲ್ಲಿ ಆ ಥರದ ಸಮಸ್ಯೆಗಳು ಖಂಡಿತವಾಗಿಯೂ ಇದೆಯಾ ಸರ್? ಅದನ್ನು ನೀವು ಯಾವ ರೀತಿಯಾಗಿ ಮುಂದಿನ ಬಾರಿ ಗೆದ್ದರೆ ಯಾವ ರೀತಿಯಾಗಿ ಅದನ್ನೆಲ್ಲವನ್ನೂ ಕೂಡ ಸಾಲ್ವ್ ಮಾಡೋ ಪ್ರಯತ್ನದಲ್ಲಿದ್ದೀರಿ ಅಂತ? ಜನರು ಈಗಾಗಲೇ ತೀರ್ಮಾನ ಕೈಗೊಂಡಿದ್ದಾರೆ. ಯಾವುದೇ ಕಾರ್ಯಗಳು ರೂಪ ಯೋಜನೆಯನ್ನು ಆಗಿಲ್ಲ ದಾವಣಗೆರೆ ದಕ್ಷಿಣದಲ್ಲಿ. ಇಲ್ಲಿ ತನಕನೂ ಕೂಡ ಒಂದು ಉತ್ತಮವಾಗಿರ್ತಕ್ಕಂಥ ಸುಸರ್ಜಿತವಾಗಿರ್ತಕ್ಕಂಥ ಆಸ್ಪತ್ರೆ ಇಲ್ಲ, ಶಿಕ್ಷಣಕ್ಕೆ ಆದ್ಯತೆ ಇಲ್ಲ, ರೋಡ್ ಅಗಲೀಕರಣ ಇಲ್ಲ, ದುಡಿಯುವಂಥ ಕೈಗಳಿಗೆ ಶಕ್ತಿ ಇದೆ, ದುಡಿಯುವಂಥ ಕೈಗಳಿಗೆ ಕೆಲಸ ಇಲ್ಲ. ಅದೆಲ್ಲವನ್ನು ಅರ್ಥಕೊಂಡಿದ್ದಾರೆ ಅವರು. ಅಲ್ಲಿ ವಾಸ ಮಾಡ್ತಕ್ಕಂಥವ್ರು ಬಡ ಜನತೆ. ಹಾಗಾಗಿ ಎಲ್ಲವನ್ನು ಅರ್ಥ ಮಾಡಿಕೊಂಡು ಅವ್ರ ವಿರುದ್ಧ ಮತ ಚಲಾವಣೆ ಮಾಡ್ತಾರೆ. ಜೊತೆಗೆ ನೀವೆಲ್ಲ ಮತ ಬಾಂಧವ್ರ ಜೊತೆಗೆ, ಎಲ್ಲ ಧರ್ಮದವ್ರ ಜೊತೆಗೆ ಭಾಳಷ್ಟು ಸೌಹಾರ್ದಯುತವಾಗಿ ನಡ್ಕೊಳ್ತಾ ಇದ್ದೀರಿ. ಓಕೆ, ಆದರೂ ಕೂಡ ಕೋಮು ಪಕ್ಷ ಅನ್ನೋ ಒಂದು ರೀತಿಯಾದಂಥ ಅಪವಾದ ಅದನ್ನೇ ಇಟ್ಕೊಂಡು ಪ್ಲೇಸ್ ಮಾಡ್ಕೊಳ್ತಕ್ಕಂಥ ಆಪೋಸಿಟ್ ಪಕ್ಷದವರು ಏನು ಹೇಳ್ತೀವಿ? ನೀವು ಏನು ಹೇಳ್ತಾ ಇದ್ರಿ ಅದನ್ನು ಇಷ್ಟು ದಿನ ಅವರು ಪ್ಲೇ ಕಾರ್ಡ್ ಮಾಡ್ಕೊಂಡಿದ್ರು. ಆದರೆ ಈಗ ಅವರೇ ಮುಸಲ್ಮಾನ್ ಬಾಂಧವರು ಹೇಳ್ತಾ ಇದ್ದಾರೆ, ಈ ಬಾರಿ BJP ಮತ ಕೊಡ್ತೀವಿ. ಯಾವುದೇ ರೀತಿ 2014ರಿಂದ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿ ಇಲ್ಲಿವರೆಗೂ ಕೂಡ ಯಾವುದೇ ಅಹಿತಕರ ಘಟನೆ ನಡೆದಿಲ್ಲ ಭಾರತದಲ್ಲಿ. ಆದ್ದರಿಂದ ನಾವು ಕೂಡ ಇದೊಂದು ಬಾರಿ ಮತವನ್ನು ಭಾರತೀಯ ಜನತಾ ಪಾರ್ಟಿ ಶ್ರೀನಿವಾಸ್ ದಾಸ್ ಕರಿಯಪ್ಪ ಕೊಡ್ತೀವಿ ಅಂತೇಳಿ ನಿರ್ಧಾರ ಮಾಡಿದ್ದಾರೆ. ಆಕೆ ಆಗ್ತಾರೆ, ಗೆದ್ದೆ ಗೆಲ್ತೀನಿ. ಇದೇ DKಶಿ ಅವರು ಬಂದರು, ಸಿದ್ದರಾಮಯ್ಯನವರು ಬಂದರು, ಜೊತೆ ಪ್ರದೀಪ್ ಈಶ್ವರ್ ಅವರು ಕೂಡ ಏಕವಚನದ ಮಾತುಗಳನ್ನು ಕೂಡ ಆಡೋ ಪ್ರಯತ್ನವನ್ನು ಮಾಡಿದ್ರು. ಎಲ್ಲೋ ಒಂದು ಕಡೆ ನಿಮ್ಮನ್ನು ಕುಗ್ಗಿಸುವಂಥ ಪ್ರಯತ್ನ ನಿರಂತರವಾಗಿ ಆಗ್ತಾ ಇದೆ. ಅದು ಗೆಲುವಿನ ಒಂದು ಆತ್ಮವಿಶ್ವಾಸನ? ಭಾರತೀಯ ಜನತಾ ಪಾರ್ಟಿ ಸಿದ್ಧಾಂತ ಏನು ಅಂತ ಯಾರಿಗೂ ಹಿಗ್ಗೋದಿಲ್ಲ, ಕುಗ್ಗೋದು ಇಲ್ಲ. ನಾವು ಮತದಾರರಿಗೆ ಪ್ರತಿಯೊಬ್ಬರಿಗೂ ಮನಸ್ಸು ಮುಟ್ಟುವಂಥ ಕೆಲಸಗಳನ್ನು ಮಾಡುವಂಥದ್ದೇ ಭಾರತೀಯ ಜನತಾ ಪಾರ್ಟಿ ಕೆಲಸ. ಆ ಕೆಲಸವನ್ನು ಮಾಡೇ ಮಾಡ್ತೀವಿ. ಮುಸ್ಲಿಂ ಮತ ಬಾಂಧವರದು, ಅಲ್ಪಸಂಖ್ಯಾತರ ಮತಗಳು ಎಲ್ಲವೂ ಕೂಡ ನಿಮಗೆ ಒಂದು ರೀತಿಯಾದಂಥ ವಿಶ್ವಾಸವನ್ನು ಮೂಡಿಸಿದವ ಅಂತ ಇಲ್ಲಿವರೆಗೂ? ಇನ್ನೇನು ಕೊನೆಯ ಹಂತದವರೆಗೂ ಬಂದಿದೆ? ಕಳೆದ 20 ವರ್ಷಗಳಿಂದ ಅಲ್ಪಸಂಖ್ಯಾತರು ಕಾಂಗ್ರೆಸ್ನಲ್ಲಿ ಟಿಕೆಟ್ ಕೇಳ್ತಾ ಬಂದಿದ್ದರು. ಅವ್ರದ್ದು ಆಂತರಿಕ ವಿಚಾರ. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿ 2,32,000 ಮತದಾರರಿಗೂ ಕೂಡ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿದ್ದೀನಿ. ನಾನು ಮತಯಾಚನೆ ಮಾಡ್ತೀನಿ. ಎಲ್ಲರಿಗೂ ಕೂಡ ಮನೆಯ ಮಗನಾಗಿ ನಡೆದುಕೊಳ್ತೀನಿ. ಜನರ ಆಡು ಮಾತು ಸರ್, ನಾವು ಕೈ ಕಡಿದ್ರೂ ಕೂಡ ನಾವು ಕಾಂಗ್ರೆಸ್ಗೆ ಓಟ್ ಹಾಕೋದು ಅನ್ನೋ ಮುಸ್ಲಿಮರ ಮಾತಿದೆ, ಜನಮನಿತ ಮಾತಿದೆಯಲ್ಲ, ಅದು ಈ ಬಾರಿ ಎಷ್ಟು ಸುಳ್ಳಾಗುತ್ತೆ ಅಂತ ಅನಿಸುತ್ತಾ ನಿಮಗೆ? ಯಾಕೆ BJPಗೆ ಓಟ್ ಕೊಡ್ತಾರೆ ಸರಿ ಅವರು ಅಂತ? ಏಪ್ರಿಲ್ 9 ಮೇ 4ರಂದು ಅದಕ್ಕೆ ಉತ್ತರ ಸಿಗ್ತದೆ. ಓಕೆ ಸರ್, ಥ್ಯಾಂಕ್ ಯು. ಇದು ದಾಸ್ ಕರಿಯಪ್ಪ ಅವರ ಮಾತು. ನೋಡಿ, ನಮಗಂತೂ ಬಹಳಷ್ಟು ಕುತೂಹಲ ಯಾಕೆ ಮೂಡಿಸ್ತಾ ಇದೆ ದಾವಣಗೆರೆ ದಕ್ಷಿಣ ಅಂದರೆ ಇದೇ ವಿಚಾರವಾಗಿ. ನೋಡಿ, ಒಬ್ಬ ಯಂಗ್ಸ್ಟರ್ನ ನಿಲ್ಲಿಸಿರೋದು ಒಂದು ಕಡೆ, ಕುಟುಂಬಕ್ಕೆ ನೀವು ಕೊಡ್ತಾ ಇದ್ದೀರಿ ಟಿಕೆಟ್ ಅನ್ನೋ ರೀತಿಯಾದಂಥ ಚರ್ಚೆಗಳು ಒಂದು ಕಡೆ ಆದರೆ, ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಾಗಿ ದಾಸ್ ಕರಿಯಪ್ಪ ಅವರಿಗೆ ಟಿಕೆಟ್ ಸಿಕ್ಕಿದ್ದು. ಇವೆಲ್ಲವುಗಳ ನಡುವೆ ನಿರಂತರವಾದಂಥ ಪ್ರಚಾರ ನಡೀತಾ ಇದೆ, ಜನರನ್ನ ತಲುಪ ಕೆಲಸಗಳಾಗ್ತಾ ಇದೆ, ಅವ್ರು ಮಾಡದೇ ಇರೋ ಕೆಲಸಗಳ ಬಗ್ಗೆಯೂ ಕೂಡ ಹೈಲೈಟ್ ಮಾಡಲಾಗ್ತಾ ಇದೆ. ನೋಡೋಣ ಏನಾಗಬಹುದು ಅನ್ನೋ ಕುತೂಹಲಗಳಿಗೆ ನಾವು ಕೂಡ ಕಾರಣ ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದ. ಭಾಳಷ್ಟು ರೋಚಕತೆ ಅಡಗಿರೋದು. ಯಾಕೆಂದರೆ ದಾವಣಗೆರೆ ದಕ್ಷಿಣ ಭಾಗದಲ್ಲಿ ಗ್ರಾಮಕ್ಕೆ ಹೋದಾಗಲೂ ಕೂಡ ಅನೇಕರು ಅದನ್ನೇ ಹೇಳ್ತಾರೆ, ಈ ಬಾರಿ ತುಂಬ ಕ್ಲೋಸ್ ಫೈಟ್ ಆಗುತ್ತೆ ಅಂತ. ಏನು ಹೇಳ್ತೀರಿ ಸರ್? ತುಂಬ ಜನರ ನಾಡಿ ಮಿಡಿತ ನೀವು ಅರ್ಥ ಮಾಡ್ಕೊಂಡ್ರಿ. ಈ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಚುನಾವಣೆ ಹೈ ವೋಲ್ಟೇಜ್ ಚುನಾವಣೆ. ಇವತ್ತು ಅಹಿಂದ ಮತಗಳು ವಿಭಜನೆ ಆಗ್ತಾ ಇದ್ದಾವೆ.
ಖಂಡಿತವಾಗಿ ಇವತ್ತು ಚುನಾವಣೆ ಭ್ರಷ್ಟಾಚಾರದ ವಿರುದ್ಧ ಚುನಾವಣೆ ಆಗ್ತಾಯಿದೆ, ಗ್ಯಾರಂಟಿಗಳ ವಿರುದ್ಧ ಚುನಾವಣೆ ಆಗ್ತಾಯಿದೆ. ಅಭಿವೃದ್ಧಿ ಕಾಣದೇ ಇರತಕ್ಕಂಥ ಈ ರಾಜ್ಯದ ಜನ ಕಾಂಗ್ರೆಸ್ಗೆ ಪಾಠ ಕಲಿಸುವ ಚುನಾವಣೆ ಇದಾಗ್ತಾಯಿದೆ. ಇವತ್ತು ಶ್ರೀಮಂತರ ವಿರುದ್ಧ ಚುನಾವಣೆ ಆಗ್ತಾಯಿದೆ, ಸಂಪತ್ತಿಗೆ ಸವಾಲು ಹಾಕ್ತಕ್ಕಂಥ ಚುನಾವಣೆ ದಾವಣಗೆರೆ ದಕ್ಷಿಣದಲ್ಲಿ ನಡೀತಾ ಇದೆ. ಇವತ್ತು ಶ್ರಮಿಕ ವರ್ಗ ಏನು ಶ್ರೀಸಾಮಾನ್ಯ, ರೈತ, ಬಡವ, ಕಾರ್ಮಿಕ ಎಲ್ಲ ವರ್ಗದವರು ಕೂಡ ಇವತ್ತು ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. JDS ಪಕ್ಷ ಸಂಪೂರ್ಣ ಬೆಂಬಲ ಕೊಟ್ಟಿದೆ. NDA ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಅನುಮಾನ ಇಲ್ಲ. ಶ್ರೀನಿವಾಸ್ ದಾಸ್ಕರಿಯಪ್ಪನವರು ಗೆಲ್ತಾರೆ. ದಾಸ್ಕರಿಯಪ್ಪನವರು ಮೂಲತಃ ಹಮಾಲಿ ಕೆಲಸ ಮಾಡಿ ಬಡವರ ಕಷ್ಟ ನಷ್ಟಗಳನ್ನು ಅರಿತು ಇವತ್ತು ಅವರು ದಾವಣಗೆರೆ ನಗರದಲ್ಲಿ ಒಂದು ದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥವರು. ಒಬ್ಬ ಪೈಲ್ವಾನರಾಗಿ ಮಲ್ಲಪ್ಪನವ್ರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದಂಥವ್ರು. ಇವತ್ತು ಅವ್ರ ಮಗ ಪ್ರಾಮಾಣಿಕ ಕಾರ್ಯಕರ್ತನಾಗಿ BJP ಪಕ್ಷದಲ್ಲಿ ದುಡಿಮೆ ಮಾಡಿದ್ದಾರೆ. ಇವತ್ತು ಆ ಪಕ್ಷ ಅವ್ರನ್ನ ಗುರುತಿಸಿ ಇವತ್ತು ಅವ್ರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ. ಹಾಗಾಗಿ ಖಂಡಿತವಾಗಿ ಇವತ್ತು ಒಲವು ಬದಲಾಗಿದೆ. ಏನು ಕಾಂಗ್ರೆಸ್ಸು ಕಾಂಗ್ರೆಸ್ನ ಮತಗಳೇನಿದೆ ಅವು ವಿಭಜನೆ ಆಗಿದ್ದಾವೆ. ಅಲ್ಪಸಂಖ್ಯಾತರು ಇವತ್ತು ಡೂ ಆರ್ ಡೈ ಎಲೆಕ್ಷನ್ ಅವ್ರು ಮಾಡ್ತಾ ಇದ್ದಾರೆ. ಇವತ್ತು ಅಲ್ಪಸಂಖ್ಯಾತರಿಗೆ ಅವಕಾಶ ಸಿಗಬೇಕಾಗಿತ್ತು ಕಾಂಗ್ರೆಸ್ನಲ್ಲಿ. ಎಲ್ಲಿದೆ ಇದು ಸಾಮಾಜಿಕ ನ್ಯಾಯ ಕಾಂಗ್ರೆಸ್ನಲ್ಲಿ? ಸಾಮಾಜಿಕ ನ್ಯಾಯ ಕೊಡಬೇಕಾಗಿದ್ದರೆ ಅಲ್ಪಸಂಖ್ಯಾತರಿಗೆ ಕೊಡಬೇಕಾಗಿತ್ತು. ಅಲ್ಲ, ಮತ ವಿಭಜನೆ ಅಂತ ನಾವು ಲೆಕ್ಕ ಹಾಕಿದಾಗ ಇದೇ ಅಲ್ಪಸಂಖ್ಯಾತರ ಮನವೊಲೈಸಿ ನಾವೆಲ್ಲ ಕೂಡ ಶಾಂತಿ ಸಂಧಾನ ಮಾಡಿದ್ದೀವಿ ಅನ್ನೋ ಮಾತುಗಳನ್ನು ಹೇಳ್ತಾರೆ ಸರ್. ಅದೆಲ್ಲ ಬಾಯಿ ಮಾತಿನಲ್ಲಿ ಅಷ್ಟೇ, ಕೃತಿಯಲ್ಲಿ ಬೇಸ್ನಲ್ಲಿ ಕೆಲಸ ಆಗ್ತಾ ಇರೋದೇ ಬೇರೆ ಇದೆ. ಇವತ್ತು ಅಂಡರ್ ಕರೆಂಟೇ ಬೇರೆ ಇದೆ ಇವತ್ತಿನ ಚುನಾವಣೆಯಲ್ಲಿ. ಇವತ್ತು ಏನು ನಾವು ಹಣದ ಮೇಲೆ ನಾವು ಚುನಾವಣೆ ಮಾಡ್ತೀವಿ, ಹಣ ಕೊಟ್ಟರೆ ಓಟ್ಗಳು ನಮ್ಮ ಬುಟ್ಟಿಗೆ ಬೀಳ್ತವೆ ಅನ್ನೋ ಭ್ರಮೆನಲ್ಲಿ ಕಾಂಗ್ರೆಸ್ನವ್ರು ಇದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ, ಅವ್ರ ಸರ್ಕಾರ ಇದೆ. ಇವತ್ತು ಬದಲಾದ ವಾತಾವರಣದಲ್ಲಿ ಖಂಡಿತವಾಗಿ ಶ್ರೀನಿವಾಸ್ ದಾಸ್ಕರಿಯಪ್ಪ BJP ಅಭ್ಯರ್ಥಿ, NDA ಅಭ್ಯರ್ಥಿ ಗೆಲ್ತಾರೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಸರ್, ನೀವು ಹೇಳಿದ್ರಿ ಸಂಪತ್ತಿಗೆ ಸವಾಲು ಅನ್ನೋ ಮಾತುಗಳನ್ನು ಹೇಳಿದ್ರಿ. ಆ ಸಂಪತ್ತು ತಮ್ಮ ಕುಟುಂಬಕ್ಕೆ ಉಳಿಲಿ ಅನ್ನೋ ಕಾರಣಕ್ಕೆ ಸಮರ್ಥ ಅವ್ರಿಗೆ ಕೊಟ್ಟಿದ್ದ ಏನು, ಯಾವ ಕಾರಣಕ್ಕೆ ಆ ಮಾತುಗಳು? ಅದನ್ನು ನಾನು ಹೆಚ್ಚು ಹೇಳೋಕ್ಕಾಗೋದಿಲ್ಲ. ಸಂಪತ್ತಿಗೆ ಸವಾಲು ಫಿಲಿಮ್ ನೋಡಿದ್ದೀರಿ, ಹೆಂಗೆ ಸವಾಲು ಹಾಕ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರು, ಯಾರಿಗೆ ವಜ್ರಮುನಿಗೆ ಹೆಂಗೆ ಸವಾಲು ಹಾಕ್ತಾರೆ. ಅದೇ ರೀತಿ ಇವತ್ತು ನಾವು ಆಗ್ತಾ ಇಲ್ಲ, ಬಡವರೇ ಆಗ್ತಾ ಇದ್ದಾರೆ, ಮತದಾರರೇ ಆಗ್ತಾ ಇದ್ದಾರೆ. ಸಂಪತ್ತಿಗೆ ಸವಾಲು ಮತದಾರರೇ ಆಗ್ತಾ ಇದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಇದೊಂದು ಅಭಿಯಾನ, ಇದೊಂದು ಹೊಸ ಆಯಾಮ ಪರ್ವ ಪ್ರಾರಂಭ ಆಗ್ತಾ ಇದೆ. ಖಂಡಿತವಾಗಿ ಏನು ಶ್ರೀಸಾಮಾನ್ಯನು ಇಲ್ಲಿ ಗೆಲ್ತಾನೆ, ಶ್ರಮಿಕ ವರ್ಗ ಗೆಲ್ಲತ್ತೆ, ಕಾಂಗ್ರೆಸ್ನ ಮನೆಗೆ ಕಳಿಸ್ತೀವಿ. ಸರ್, ಲಾಸ್ಟ್ ಪ್ರಶ್ನೆ. ನಾವು ಗೆಲ್ಲೇಬೇಕು ಅನ್ನೋ ಹಠ ಮತ್ತು ಪಟ್ಟಿ ಹಿಡ್ಕೊಂಡೆ ದೊಡ್ಡ ಲೀಡರ್ಗಳು, ವರಿಷ್ಠರುಗಳು ನೀವು ಠಿಕಾಣಿಯನ್ನು ಹೂಡಿರೋದು ಗಮನಿಸ್ತಾ ಇದ್ದೀರಿ. DKಶಿಯಿಂದ ಹಿಡಿದು ಸಿದ್ದರಾಮಯ್ಯನವರಿಂದ ಹಿಡಿದು ಆ ಥರದೊಂದು ಪಟ್ಟಂತರೂ ಅವ್ರು ಪಟ್ಬಿಟ್ಟಿದ್ದಾರೆ. ಹಠನೂ ಕೂಡ ಇದೆ ನೋಡಿ. ಈ ಒಂದು ಹಠನೇ ಅವ್ರನ್ನ ಗೆಲುವಿನ ಹಾದಿಗೆ ತೆಗೆದುಕೊಂಡು ಹೋಗ್ಬೋದು ಅಂತ ಅನ್ನಿಸ್ತಾ ಇದೆ. ಯಾಕೆಂದರೆ ಪ್ರತಿನಿತ್ಯ ಆ ಥರ ಚುನಾವಣೆ ಮಾಡ್ತಾರೆ. ಹಠ ಮಾಡೇ ಅಭ್ಯರ್ಥಿ ಆಗಿರೋದು. ಅಭ್ಯರ್ಥಿ ಆಗಬೇಕಾದ್ರೆ ಯಾರ್ಯಾರು ಯಾವ್ಯಾವ ರೀತಿ ಮಾತಾಡಿದ್ದಾರೆ ಅದು ವಾಪಸ್ ಬೂಮ್ರ್ಯಾಂಗ್ ಆಗುತ್ತೆ. ಖಂಡಿತವಾಗಿ ಕಾದು ನೋಡ್ತಾ ಇರಿ, ಚುನಾವಣೆ ಏನಾಗುತ್ತೆ. ಅಭ್ಯರ್ಥಿ ಗೆದ್ದೇ ಗೆಲ್ತಾರೆ, NDA ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪನವರು. ಥ್ಯಾಂಕ್ ಯು.